ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, 8ನೇ ತರಗತಿಯಲ್ಲಿ NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ, ಸ್ಯಾಟ್ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲಿಕಾಂಶ 2 ಲೀನಿಯರ್ ಇಕ್ವೇಷನ್ಸ್ ರೇಖಾತ್ಮಕ ಸಮೀಕರಣಗಳು, ಈ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಕಲಿಯುತ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 23. ಒಂದು ಕ್ಯಾಲೆಂಡರ್ನಲ್ಲಿ 4 ಸಂಖ್ಯೆಗಳನ್ನು ಒಂದು ಚೌಕವಾಗುವಂತೆ ಗುರುತಿಸಲಾಗಿದೆ. ಅವುಗಳ ಮೊತ್ತವು 104. ಹಾಗಾದರೆ ಅವುಗಳಲ್ಲಿನ ಅತ್ಯಂತ ದೊಡ್ಡ ಸಂಖ್ಯೆಯು ಆಪ್ಷನ್ ಎ 30, ಆಪ್ಷನ್ ಬಿ 31, ಆಪ್ಷನ್ ಸಿ 29, ಆಪ್ಷನ್ ಡಿ 28. ಸರಿಯಾದ ಉತ್ತರ ಆಪ್ಷನ್ ಎ 30. ಒಂದು ಕ್ಯಾಲೆಂಡರ್ ಇದೆ, 4 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಸೊ ಅವು 4 ಸಂಖ್ಯೆಗಳು ಒಂದು ಚೌಕವಾಗುವಂತೆ ಗುರುತಿಸಲಾಗಿದೆ. ಅವುಗಳ ಮೊತ್ತ 104 ಆದರೆ ಅವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ ನೋಡೋಣ. ಸೊ ಇಲ್ಲಿ 23ನೇ ಪ್ರಶ್ನೆಗೆ ಉತ್ತರ 22, 23, 29, 30. ಸೊ ಸಂಖ್ಯೆಗಳು ಚೌಕವಾಗುವಂತೆ ಗುರುತು ಮಾಡಿದ್ದಾರೆ. ಈ 4 ಸಂಖ್ಯೆಗಳನ್ನ ಕೂಡಿದಾಗ ಉತ್ತರ ಎಷ್ಟು ಬರುತ್ತೆ, ಮೊತ್ತ ಎಷ್ಟು ಬರುತ್ತೆ ಅಂದರೆ 140 ಬರುತ್ತೆ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ 30 ಬರುತ್ತೆ. ಹೀಗೆ ಅದನ್ನು ಯಾವ ರೀತಿ ಬರ್ಕೋಬೇಕು ಅನ್ನೋದನ್ನು ನೋಡೋಣ. ಸೊ ನಾವು ಫಸ್ಟ್ ಬಾಕ್ಸಲ್ಲಿ ಎಕ್ಸ್ ತಗೊಂಡ್ರೆ ಇದು ದಿನಾಂಕ ಅಂದ್ಕೊಳ್ಳಿ. ಈ ದಿನಾಂಕದ ಕೆಳಗಿನ ದಿನಾಂಕ ಏನಾಗಿರುತ್ತೆ, x+1 ಆಗಿರುತ್ತೆ. ಇದು ಒಂದು ದಿನಾಂಕ ಎಕ್ಸ್ ಗೊತ್ತಿಲ್ಲ, ಅದರ ಕೆಳಗಿಂದು x+1 ಆಗಿರುತ್ತೆ, ಅದು ಸಹ ಗೊತ್ತಿರಲ್ಲ. ಸೊ ಇದರ ಮುಂದಿನ ದಿನಾಂಕ ಈ ಕಡೆ ಬಂದರೆ, ಬಲಕ್ಕೆ ಬಂದಾಗ 7 ದಿನಗಳು ಡಿಫ್ರೆನ್ಸ್ ಆಗುತ್ತೆ. 7 ದಿನಗಳು ಡಿಫ್ರೆನ್ಸ್ ಆಗುತ್ತೆ. ಹಂಗಾಗಿ ಇದು x+7 ಆಗುತ್ತೆ. ಅಂದರೆ ಇಲ್ಲಿ 1ನೇ ತಾರೀಕಿತ್ತು ಅಂದರೆ ಇಲ್ಲಿ 8ನೇ ತಾರೀಕಾಗುತ್ತೆ. 1ಕ್ಕೆ ನಾವು 7ಅನ್ನು ಕೊಡಿಸಿದ್ರೆ 8 ಆಗುತ್ತೆ. ಹಾಗಾಗಿ ಇದು x ಆದರೆ ಇದು x+7 ಆಗುತ್ತೆ. ಸೊ ಇಲ್ಲಿ ಇದು x+7 ಆದರೆ ಇದ್ರ ಕೆಳಗಿಂದ ಏನಾಗುತ್ತೆ, ಇದಕ್ಕಿಂತ ಒಂದು ಹೆಚ್ಚಿಗಿರುತ್ತೆ, x+8 ಆಗುತ್ತೆ. ಸೊ ಚೌಕದಲ್ಲಿ ಮೊದಲ ದಿನಾಂಕ ಯಾವುದಂತ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಂಡ್ವಿ. ಎಕ್ಸ್ನ ಕೆಳಗೆ ಇರ್ತಕ್ಕಂಥ ದಿನಾಂಕ x+1 ಆಗಿರುತ್ತೆ. ಎಕ್ಸ್ನ ಬಲಗಡೆಗೆ ದಿನಾಂಕ ಏನಾಗುತ್ತೆ, 7 ದಿನ ಹೆಚ್ಚಾಗಿರುತ್ತೆ, ಹಾಗಾಗಿ x+7 ಆಗುತ್ತೆ. x+7ನ ಕೆಳಗೆ ಒಂದು ದಿನಾಂಕ ಹೆಚ್ಚಿಗೆ ಆಗಿರುತ್ತೆ, x+8 ಆಗಿರುತ್ತೆ. ಈ ಅಷ್ಟು ದಿನಾಂಕಗಳನ್ನ ಕೂಡಿದಾಗ ಬರ್ತಕ್ಕಂಥ ಮೊತ್ತ 104 ಆಗಿರುತ್ತೆ. ಸೊ ಅದನ್ನೇ ಬರ್ತೀನಿ, x+1 ಪ್ಲಸ್ x+7 ಪ್ಲಸ್ x+8 = 104. ಸೊ ಎಕ್ಸ್ ಅನ್ನೋದು 4 ಇದೆ. ಸೊ 4x ಪ್ಲಸ್ ಸಂಖ್ಯೆಗಳನ್ನು ಕೂಡಿಸಿ 16 ಆಗುತ್ತೆ. 4x + 16 = 104. 4x = 104 - 16, 4x = 88 ಆಗುತ್ತೆ. ಸೊ x = 22 ಆಗುತ್ತೆ. x 22 ಅಂದರೆ ಸೊ ಅದಕ್ಕೆ 1 ಸೇರಿಸಿ 23 ಆಗುತ್ತೆ. 22ಕ್ಕೆ 7ಅನ್ನು ಸೇರಿಸಿ 29 ಆಗುತ್ತೆ. 29ಕ್ಕೆ 1 ಸೇರಿಸಿ 30 ಆಗುತ್ತೆ. ಸೊ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದಾಗುತ್ತೆ ಅಂದರೆ 30 ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 1ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 24. ಒಂದು ಸಂಖ್ಯೆಯ 5ರಷ್ಟು ಆ ಸಂಖ್ಯೆಗೆ 4ಅನ್ನು ಕೂಡಿದಾಗ ಮೊತ್ತದ 3ರಷ್ಟಕ್ಕೆ ಸಮವಾದರೆ ಆ ಸಂಖ್ಯೆಯು ಯಾವುದಾಗಿರುತ್ತೆ ಅಂತ ಹೇಳಿದರೆ ಆ ಸಂಖ್ಯೆಯು 6 ಆಗಿರುತ್ತೆ. ಹೇಗೆ ಅಂತ ಸ್ವಲ್ಪ ಇದು ಕ್ವಶನ್ ಕನ್ಫ್ಯೂಸ್ ಆಗಿದೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. 5 times of a number is equal to 3 times the sum of the number and 4 the number is ಅಂತ ಇದೆ. ಅಂದರೆ ಅದು ನಂಬರ್ ಯಾವುದು ಅಂತ ನಮಗೆ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ತಗೋಬೇಕು. ಅದು ಎಷ್ಟು ಟೈಮ್ಸ್ ಅಂದರೆ 5 times 5x ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮನಾಗಿರುತ್ತೆ, 3 times the sum of the number ಆ್ಯಂಡ್ ಎಕ್ಸ್. ನಂಬರ್ ಅಂದರೆ ಎಕ್ಸು ಪ್ಲಸ್ 4, x+4 ಎಷ್ಟು ಟೈಮ್ಸ್ ಹೆಚ್ಚಾಗಿರುತ್ತೆ, 3 times. ಸೊ ಈ ರೀತಿ ನಾವು ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಹಾಗಾದರೆ ಉತ್ತರ ನೋಡಿ 24ಕ್ಕೆ. ಒಂದು ಸಂಖ್ಯೆ x ಆಗಿರಲಿ, ಈ ಸಂಖ್ಯೆ 5ರಷ್ಟು ಅಂದರೆ 5x = ಆ ಸಂಖ್ಯೆಗೆ 4ಅನ್ನು ಕೂಡಿದಾಗ, ಈ ಸಂಖ್ಯೆಗೆ 4ಅನ್ನು ಕೂಡಿದಾಗ x+4 3ರಷ್ಟಕ್ಕೆ ಸಮನಾಗಿರುತ್ತೆ ಅಂತ. 5x = 3 times x+4 ಆಗಿರುತ್ತೆ ಅಂತ ನಿಬಂಧನೆಯ ಪ್ರಕಾರ. ಹಾಗಾದರೆ ಎಕ್ಸ್ನ ಬೆಲೆ ಏನಂತ ಕೇಳಿದ್ರೆ 5x = 3x + 12, 3x + 12 ಪ್ಲಸ್ 3x ಈ ಕಡೆ ಬಂದರೆ -3x. 5x - 3x = 12. 5xಲ್ಲಿ 3x ಹೋದರೆ 2x. 2x = 12, x = 12/2, x = 6 ಆಗುತ್ತೆ. ಹಾಗಾಗಿ 24ನೇ ಪ್ರಶ್ನೆಗೆ ಆಪ್ಷನ್ ಸಿ 6 ಅನ್ನೋದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 25.
ಒಂದು ತ್ರಿಭುಜದ ಬಾಹುಗಳ ಅಳತೆಗಳು ಕ್ರಮವಾಗಿ ಎಕ್ಸ್, ಎಕ್ಸ್ ಪ್ಲಸ್ 2 ಮತ್ತು ಎಕ್ಸ್ ಪ್ಲಸ್ 4 ಮಾನಗಳಾಗಿವೆ. ಅತ್ಯಂತ ದೊಡ್ಡ ಬಾಹುವಿನ ಅಳತೆ 10 ಮಾನಗಳಾದರೆ ತ್ರಿಭುಜದ ವಿಸ್ತೀರ್ಣ ಚದರಮಾನಗಳಲ್ಲಿ, ಅಂದರೆ 3 ಬಾಹುಗಳನ್ನು ಕೊಟ್ಟಿದ್ದಾರೆ, ಎಕ್ಸ್, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 4 ಅಂತೇಳಿ. ಇದರಲ್ಲಿ ಅತ್ಯಂತ ದೊಡ್ಡ ಬಾಹು ಕೊಟ್ಟಿದ್ದಾರೆ 10 ಮಾನಗಳು. ಹಾಗಾದರೆ ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಎಕ್ಸು, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 4ಅಲ್ಲಿ ದೊಡ್ಡ ಮಾನ ಎಕ್ಸ್ ಪ್ಲಸ್ 4. ಸೊ ಎಕ್ಸ್ ಪ್ಲಸ್ 4 ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, 10 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಪ್ಲಸ್ 4 = 10 ಆದರೆ ಎಕ್ಸ್ = ಎಷ್ಟಾಗುತ್ತೆ ನೋಡ್ಕೊಂಡು ಈ ಉಳಿದಿರ್ತಕ್ಕಂಥ ಬಾಹುಗಳ ಅಳತೆಗಳನ್ನು ಬರ್ಕೋಬೇಕಾಗುತ್ತೆ. ಅದಾದ ನಂತರ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 24. ಹೇಗೆ ಬಂತು ಅಂತ ನೋಡೋಣ. ಸೊ 25ನೇ ಪ್ರಶ್ನೆಗೆ ಎಕ್ಸ್, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 4 ಇವು ತ್ರಿಭುಜದ 3 ಬಾಹುಗಳಾಗಿದೆ. ಇದರಲ್ಲಿ ಅತ್ಯಂತ ದೊಡ್ಡ ಬಾಹು ಎಕ್ಸ್ ಪ್ಲಸ್ 4 ಆಗಿದೆ. ದೇರ್ಫೋರ್ ಎಕ್ಸ್ ಪ್ಲಸ್ 4 = 10 ಇದನ್ನು ಕೊಟ್ಟಿದ್ದಾರೆ. ಎಕ್ಸ್ = 10 - 4 ಎಕ್ಸ್ = 6 ಆಗುತ್ತೆ. ಎಕ್ಸ್ನ ಬೆಲೆ 6, ಒಂದು ಬಾಹು 6 ಆದರೆ ಇಲ್ಲಿ 6 + 2 8 ಆಗುತ್ತೆ, ಇಲ್ಲಿ 6 + 4 10 ಆಗುತ್ತೆ. 3 ಬಾಹುಗಳ ಅಳತೆ ನಮಗೆ ಸಿಕ್ತು. ಒಂದು ಬಾಹು ಎಕ್ಸ್ 6, ಎಕ್ಸ್ = 6, ಎಕ್ಸ್ ಪ್ಲಸ್ 2 = 8, ಎಕ್ಸ್ ಪ್ಲಸ್ 4 = 10. ಸೊ ಈ 3 ಬಾಹುಗಳನ್ನು ನೋಡಿದಾಗ ದೊಡ್ಡ ಬಾಹು 10 ಸೆಂಟಿಮೀಟರ್, 10 ಮಾನ ಇದೆ. ಸೊ ದೊಡ್ಡ ಬಾಹು 10 ಇದ್ದರೆ ಉಳಿದಿರತಕ್ಕಂಥ ಬಾಹುಗಳು 6 ಮತ್ತು 8. ಸೊ ಈ ದೊಡ್ಡ ಬಾಹುವಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆಯಾ ಅಂತ ನೋಡಬೇಕು. 10² ಅಂದರೆ 100 ಆಗುತ್ತೆ, 6² + 8² ಅಂದರೆ 100 ಆಗುತ್ತೆ. ಹಾಗಾಗಿ ಇದು ಪೈಥಾಗೊರಸ್ ಥಿಯರಮ್ ಆಗಿರೋದ್ರಿಂದ ಇದು ಲಂಬಕೋನ ತ್ರಿಭುಜ ಆಗುತ್ತೆ. ಸೊ ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಇದರ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಇದು ಪಾದ, ಇದು ಎತ್ತರ ತಗೋಬೇಕು. ಸೊ ತ್ರಿಭುಜದ ವಿಸ್ತೀರ್ಣ = ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಅರ್ಧ, ಪಾದ 8, ಎತ್ತರ 6 ಆಗಿದೆ. ಸೊ 2 1 2 4 8 4 6 24 ಚದರಮಾನಗಳು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ 24 ಆಗಿದೆ ವಿದ್ಯಾರ್ಥಿಗಳೇ. ಇದು 25ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 26. ರಾಘವಿಯು ಮೊದಲನೇ, ಎರಡನೇ, ಮೂರನೇ ಚೌಕಗಳಲ್ಲಿ ಕ್ರಮವಾಗಿ y, y ಪ್ಲಸ್ 2 ಮತ್ತು y ಪ್ಲಸ್ 4 ಚುಕ್ಕೆಗಳನ್ನು ಗುರುತಿಸುತ್ತಾ ಹೀಗೆ 8ನೇ ಚೌಕದಲ್ಲಿ 16 ಚುಕ್ಕೆಗಳನ್ನು ಗುರುತಿಸುತ್ತಾಳೆ. ಹಾಗಾದರೆ ಮೊದಲನೇ ಚೌಕದಲ್ಲಿ ಗುರುತಿಸಿದ ಚುಕ್ಕೆಗಳ ಸಂಖ್ಯೆಯು ಎಷ್ಟಾಗಿರುತ್ತೆ? ಆಪ್ಷನ್ ಎ 8, ಆಪ್ಷನ್ ಬಿ 4, ಆಪ್ಷನ್ ಸಿ 2, ಆಪ್ಷನ್ ಡಿ 1. ಸರಿಯಾದ ಉತ್ತರ ಆಪ್ಷನ್ ಸಿ 2. ಹೇಗೆ ಬಂತು ಅಂತ ನೋಡೋಣ. ಸೊ ಮೊದಲನೇ, ಎರಡನೇ ಮತ್ತು ಮೂರನೇ ಚೌಕಗಳಲ್ಲಿ y, y ಪ್ಲಸ್ 2, y ಪ್ಲಸ್ 4 ಅಂದರೆ +2 + 4 +2 ಹೆಚ್ಚಿಗೆ ಯಾಕೆಂತ ಹೋಗಿದೆ ಪ್ರತಿಯೊಂದು ಚೌಕಕ್ಕೆ. ಸೊ ಹಾಗಾದರೆ 8ನೇ ಚೌಕದಲ್ಲಿ ಎಷ್ಟಿರುತ್ತೆ y ಪ್ಲಸ್ ಅನ್ನೋದು ಅಂತ ಕಂಡುಹಿಡಬೇಕು. ಅದು 16ಕ್ಕೆ ಸಮನಾಗಿರುತ್ತೆ. ಅದರ ಆಧಾರದ ಮೇಲೆ y ಬೆಲೆಯನ್ನು ನಾವು ಕಂಡುಹಿಡಬೇಕಾಗುತ್ತೆ. ಹಾಗಾದರೆ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಸೊ ಮೊದಲನೇ ಚೌಕದಲ್ಲಿ y, ಎರಡನೇ ಚೌಕದಲ್ಲಿ y ಪ್ಲಸ್ 2, ಮೂರನೇ ಚೌಕದಲ್ಲಿ y ಪ್ಲಸ್ 4. +2 ಹೆಚ್ಚಾಗ್ತಾ ಬಂದಿದೆ, ಹಾಗಾಗಿ ನಾನು +2 ಹೆಚ್ಚಿಗೆ ಮಾಡ್ಕೊಂತ ಹೋಗ್ತಿದ್ದೀನಿ. ಸೊ y ಪ್ಲಸ್ 6, y ಪ್ಲಸ್ 8, y ಪ್ಲಸ್ 10, y ಪ್ಲಸ್ 12, y ಪ್ಲಸ್ 14. 8 ಚೌಕ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 1 2 3 4 5 6 7 8 ಇಲ್ಲಿವರೆಗೂ ಬರೆಯೋಣ. ಸೊ 8ನೇ ಚೌಕದಲ್ಲಿ 16 ಚುಕ್ಕೆ ಇದೆ ಅಂತ ಹೇಳಿದ್ದಾರೆ. ಸೊ y ಪ್ಲಸ್ 14 = 16. 8ನೇ ಚೌಕದಲ್ಲಿ 16 ಚುಕ್ಕೆಗಳಿದೆ. ಸೊ 8ನೇ ಚೌಕ ಅನ್ನೋದು y ಪ್ಲಸ್ 14. ಸೊ y ಪ್ಲಸ್ 14 = 16. y = 16 - 14, y = 2. ಹಾಗಾದರೆ ಆಪ್ಷನ್ ಸಿ = 2 ಅನ್ನೋದು ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 26ಕ್ಕೆ ಆಪ್ಷನ್ ಸಿ = 2 ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 26ಕ್ಕೆ ಆಪ್ಷನ್ ಸಿ = 2 ಸರಿಯಾದ ಉತ್ತರ. ಇನ್ನು 27ನೇ ಪ್ರಶ್ನೆಗೆ ಬರೋಣ. ಸೊ ಬ್ರಾಕೆಟ್ 2 × 10² ಬ್ರಾಕೆಟ್ ಕ್ಲೋಸ್ ಪ್ಲಸ್ ಓಪನ್ ಬ್ರಾಕೆಟ್ 5 × 10 ಬ್ರಾಕೆಟ್ ಕ್ಲೋಸ್ ಪ್ಲಸ್ ಪಿ = 252 ಆದರೆ ಪಿನ ಬೆಲೆಯು. ಸೊ ಆಪ್ಷನ್ ಎ 25, ಆಪ್ಷನ್ ಬಿ 52, ಆಪ್ಷನ್ ಸಿ -2, ಆಪ್ಷನ್ ಡಿ 2. ಸರಿಯಾದ ಉತ್ತರ ಆಪ್ಷನ್ ಡಿ 2 ಆಗಿದೆ ವಿದ್ಯಾರ್ಥಿಗಳೇ. ಹೇಗೆ ಬಂತು ಲೆಕ್ಕ ಅಂತ ನೋಡೋಣ. ಸೊ 2 × 10² ಪ್ಲಸ್ 5 × 10 ಪ್ಲಸ್ ಪಿ = 252. ಸೊ 2 ಹಾಗೆ ಇದೆ. ಇಂಟು 10² ಅಂದರೆ 10 × 100 ಪ್ಲಸ್ 5 × 50 ಪ್ಲಸ್ ಪಿ = 252. 2 × 100 ಅಂದರೆ 200 ಗುಣಿಸಿ ಪ್ಲಸ್ 50 ಪ್ಲಸ್ ಪಿ = 252. 200 ಮತ್ತು 50 ಕೂಡಿಸಿ 250 ಆಗುತ್ತೆ. ಪ್ಲಸ್ ಪಿ = 252. ಪಿ = 252 - 250 ಈ ಕಡೆ ಆಗುತ್ತೆ. ಸೊ ಪಿ = 2 ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ = 2 ಸರಿಯಾದ ಉತ್ತರ ಆಗಿದೆ. ಇದು 27ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 27ನೇ ಪ್ರಶ್ನೆಗೆ ಆಪ್ಷನ್ ಡಿ 2 ಇಸ್ ದ ರೈಟ್ ಆನ್ಸರ್.
ವಿದ್ಯಾರ್ಥಿಗಳೇ, ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಕಲಿಕಾಂಶಗಳನ್ನು ಕಲಿಯೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.